ಬಂಧುಗಳೇ, ಈ ನಮ್ಮ ಕ್ರಾಂತಿಕಾರಿ ಒಳ ಮೀಸಲಾತಿಯ ನಮ್ಮ ಭೀಮ ಸೇನಾನಿಗಳನ್ನ ನನ್ನ ಬೇಲೂರು ಗ್ರಾಮದ ನನ್ನ ಮುದ್ದು ಮಕ್ಕಳು, ಅಕ್ಕಂದರು, ತಾಯಂದರು, ಅಣ್ಣಂದರು ಬಹಳ ಪ್ರೀತಿಯಿಂದ, ಯಾವುದೇ ರಾಜಕಾರಣಿ ಕಡಿಮೆ ಇಲ್ಲದಂತೆ ನಿಮ್ಮ ಮಕ್ಕಳನ್ನ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬಂಧುಗಳೇ, ಈಗಾಗಲೇ ಸಾರ್ ಕೇಳ್ತಾ ಇದ್ರು ಒಳ ಮೀಸಲಿರ್ತಕ್ಕಂಥದನ್ನ ಸುಮಾರು 35 ವರ್ಷಗಳಿಂದ ನಮ್ಮ ಹಿರಿಯರು, ಹಲವಾರು ಸಂಘಟನೆಗಳು ತಮ್ಮ ಜೀವವನ್ನ ಮಕ್ಕಳೇ ನಿಮಗೋಸ್ಕರ ಇರುವುದು ಈ ಹೋರಾಟ ಮಾಡ್ತಾರೆ, ನಿಮಗೋಸ್ಕರನೇ. ದಯವಿಟ್ಟು ಕಡೆ ಗಮನ ಕೊಟ್ಟು ಕೇಳಿ. ಯಾಕೆಂತಂದ್ರೆ ತಮ್ಮ ಹಿರಿಯರು 35 ವರ್ಷಗಳ ಕಾಲ ಒಳ ಮೀಸಲಾತಿಗೋಸ್ಕರ ಜೀವವನ್ನ ಕಳ್ಕೊಂಡಿದ್ದಾರೆ. ನನ್ನ ಮಾದಿಗ ಸಮುದಾಯದ ಮುಖಂಡರುಗಳು ತಲೆಬುರುಡಿಗೆ ಪೊಲೀಸರು ಲಾಠಿಯೇಟು ಬಿದ್ದಿದ್ದಾವೆ. ಈ ಬೆಳಗಾವಿ ಅಧಿವೇಶನದಲ್ಲಿ ಲಾಠಿಯೇಟಿನಿಂದ ಬಾಸುಟಗಳು ಮೂಡಿದಾವೆ, ರಕ್ತ ಚೆಲ್ಲಿದೆ. ಸುಮಾರು ಹುಬ್ಬಳ್ಳಿಯ ಸಮಾವೇಶದಲ್ಲಿ ಸುಮಾರು ನನ್ನ ಮಾದಿಗ ಸಮುದಾಯ ಬಂಧುಗಳು ಅಲ್ಲಿ ಜೀವವನ್ನು ಕೊಟ್ಟಿದ್ದಾರೆ. 8 ಜನ ಸತ್ತಿದ್ದಾರೆ. ಅಂತ ತ್ಯಾಗದ ಈ ಹೋರಾಟ ಇದು. ಯಾಕೆಂತಂದ್ರೆ ತಾಯಂದ್ರೆ ನಿಮಗೆ ತಿಳ್ಕೋಬೇಕಿದ್ರ, ನಮಗೆ ಮೀಸಲಾತಿ ಇದೆ. ಆ ಮೀಸಲಾತಿ ಅಂದ್ರೆ ಸರ್ಕಾರದ ಸೌಲಭ್ಯ ಏನೇ ಬರಲಿ, ಶಿಕ್ಷಣ ಆಗಲಿ ಅಥವಾ ಉದ್ಯೋಗ ನೌಕರಿ ಆಗಲಿ, 100 ನೌಕರಿ ಬಂದ್ರೆ ನನ್ನ ಮಾದಿಗ ಸಮುದಾಯಕ್ಕೆ 6 ನೌಕರಿ, ಅದು ಮಾಸ್ಟರ್ ಆಗಿರ್ಬೋದು, ಡಿಸಿ ಆಗಿರ್ಬೋದು, PSI ಆಗಿರ್ಬೋದು, ಏನೇ ಬರಲಿ ನಮ್ಮ ಮಾದಿಗರಿಗೆ 6 ಸಿಗಬೇಕಾಗಿತ್ತು ಮೀಸಲಾತಿ ಪ್ರಕಾರ, ಕಾನೂನು ಪ್ರಕಾರ. ಆದ್ರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 46 ಲಕ್ಷ ಇದೀವಿ. ನಾವು 46 ಲಕ್ಷ ಇದೀವಿ. ಆದ್ರೆ ನಮಗೆ ಸಿಗತಕ್ಕಂಥದ್ದು ಉದ್ಯೋಗಗಳು 100ರಲ್ಲಿ 1, 2. ಇನ್ನಿರ್ತಕ್ಕಂಥ ನೌಕರು ಯಾರು ಪಾಲಾಗ್ತಾ ಇದಾವ? ನನ್ನ ಬೇರೆ ಸಹೋದರ ಸಮುದಾಯ ಪಾಲಾಗ್ತದವ. ನನ್ನ ಸಹೋದರ ವಲಯ ಸಮುದಾಯ ಆಗಿರ್ಬೋದು, ಬೋರಿ ಸಮುದಾಯ ಆಗಿರ್ಬೋದು, ಇನ್ನಿತರ ಕೊರ ಸಮುದಾಯದಾಗಿರ್ಬೋದು. ನಮ್ಮ ನೌಕರಿ, ನಮ್ಮ ಶಿಕ್ಷಣ, ನಮ್ಮ ಎಲ್ಲ ಸವಲತ್ತುಗಳನ್ನ ಅವ್ರ ಪಾಲಾಗ್ತಾ ಇದ್ದಾವೆ. ಹಾಗಾಗಿ ನಾವು ಕೇಳ್ತಕ್ಕಂಥದ್ದು ಸರ್ಕಾರಕ್ಕೆ 35 ವರ್ಷಗಳಿಂದ ನಮ್ಮ ಪಾಲು ಎಷ್ಟಿದೆ ನಮಗೆ ಕೊಟ್ಟು ಬಿಡಿ. ನಮ್ಮ ಪಾಲು 6, 100ಕ್ಕೆ 6 ಸಿಗುತ್ತೆ, ನಮಗೆ ಕೊಟ್ಟು ಬಿಡತ್ತೆ ಕೇಳ್ತಾ ಇದೀವಿ. ಆದ್ರೆ ಸರ್ಕಾರ 35 ವರ್ಷಗಳಿಂದ ಈ ಕಾಂಗ್ರೆಸ್, ಈ ಬಿಜೆಪಿ, ಈ JDS ನಾವು ಓಟ್ ಹಾಕ್ತಿದೀವಲ್ಲ, ಆ ಓಟ್ ಹಾಕ್ತಕ್ಕಂತ ಆ ಮೂರು ಪಕ್ಷದಲ್ಲೇ ನನ್ನ ಸಮುದಾಯಕ್ಕೆ ಮಹಾ ಮೋಸವನ್ನ ಮಾಡಿದ್ದಾರೆ. ಕಾಂಗ್ರೆಸ್, ಬಿಜೆಪಿ, JDS. ನಂತರದಲ್ಲಿ ಈ ಒಳ ಮೀಸಲಾತಿಷ್ಟು ಹೋರಾಟ ಮಾಡ್ತಿದ್ರು ಸಹ ಯಾವ ಸರ್ಕಾರ ನಮಗೆ ಸ್ಪಂದನೆ ಮಾಡಿರಲಿಲ್ಲ. ಕೊನೆಯದಾಗಿ ನಮಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು, ನಮಗೆ ಆಸರಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ. ಹೌದು, ಈ ಮಾದಿಗರು ಕೇಳತಕ್ಕಂಥದ್ದು ಸರಿಯಾಗಿದೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದು ನಿಮ್ಮ ಸರ್ಕಾರದ ನಿರ್ಧಾರಕ್ಕೆ ಸಂಬಂಧಿಸಿದ್ದು, ನೀವು ಮಾಡಬಹುದು ಅಂತಕ್ಕಂಥದನ್ನ ದಯವಿಟ್ಟು ಪೊಲೀಸ್ ಇಲಾಖೆಯವರು ಇಲ್ಲಂತಂದ್ರೆ ಅರ್ಥ ಮಾಡಿಕೊಳ್ಳಿ. ಸುಪ್ರೀಂ ಕೋರ್ಟ್ ಹೇಳಿದೆ, ಹೌದು ಮಾದಿಗರು ಕೇಳ್ತಕ್ಕಂಥ ಸರಿಯಾಗಿದೆ. ಅವ್ರ ಪಾಲು ನೌಕರಿ, ಆ ಮಕ್ಕಳಿಗೆ ನೌಕರಿ ಸಿಗಬೇಕು, ಆ ಮಕ್ಕಳು ಡಾಕ್ಟರ್ ಆಗ್ಬೇಕು, ಆ ಮಾದಿಗ ಸಮುದಾಯದ ಮಕ್ಕಳು ಇಂಜಿನಿಯರ್ ಆಗ್ಬೇಕು, ಅವ್ರ ಪಾಲು ಅವ್ರಿಗೆ ಕೊಡಬೇಕು ಅಂತಕ್ಕಂಥದನ್ನ ಸುಪ್ರೀಂ ಕೋರ್ಟ್ ಆದೇಶ ಮಾಡಿತ್ತು. ಸುಪ್ರೀಂ ಕೋರ್ಟ್ ಆದೇಶನ 9 ತಿಂಗಳಿಂದ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು ಸಹ ಈ ಸಮಾಜ ದ್ರೋಹಿ, ನನ್ನ ಮಾದಿಗ ಸಮುದಾಯ ದ್ರೋಹಿ ಈ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಆದೇಶ ಮಾಡಲಿಲ್ಲ, ಒಳ ಮೀಸಲಾತಿ ಕೊಡಲಿಲ್ಲ. ಆ ಒಳ ಮೀಸಲಾತಿ ಕೊಡದೇ ಇದ್ದಾಗ ನಮ್ಮದೇ ಸಮುದಾಯ ಇರತಕ್ಕಂಥ ಸಚಿವರು ಸಹ ನಮ್ಮ ಜವಾಬ್ದಾರಿ ಯಾರು ಹೊತ್ಕೊಂಡಿದ್ರಲ್ಲ, ಯಾರು ಸಚಿವರಾಗಿದ್ದಾರಲ್ಲ, KH ಮುನಿಯಪ್ಪ ಆಗಿರ್ಲಿ, RB ತಿಮ್ಮಾಪುರ ಆಗಿರ್ಲಿ, ಅವ್ರು ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ಹೇಳಿದಂಗೆ ಅವ್ರು ತಾಳಕ್ ಕೂತ್ಕೊಂಡ್ರು. ನನ್ನ ಮಕ್ಕಳಿಗೆ ಅನ್ಯಾಯ ಆಗುತ್ತೆ, ನನ್ನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ, ನನ್ನ ನೌಕರು ಬಾಂಧವರಿಗೆ ಅನ್ಯಾಯ ಆಗುತ್ತೆ, ಇದೆಲ್ಲ ನೋಡಿಕೊಂಡ್ರು ಸಹ ಯಾವುದೇ ನಮ್ಮ ಸಚಿವರು, ಶಾಸಕರು ಅದನ್ನ ಖಂಡಿಸದೇ ಇರುವಾಗ
ಎಚ್ಚರಗೊಂಡಿರ್ತಕ್ಕಂಥದ್ದು ಅಣ್ಣ BR ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದ ಭೀಮಸೇನಾನಿಗಳು. ಯಾವುದೇ ಸಚಿವರು ಮಾಡಲಿಲ್ಲ, ಯಾರು MLA ಕೇಳಲ್ಲ. ನನ್ನ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ. ನೀವೇನ್ ಮಾಡ್ತಾ ಇದ್ರಿ ಮಿಸ್ಟರ್ KH ಮುರಿಯಪ್ಪ, ಮಿಸ್ಟರ್ RB ತಿಮ್ಮಾಪುರ ಅಂತೇಳಿ ಗಟ್ಟಿಯಾಗಿ ಕೂಗಾಕಿರ್ತಕ್ಕಂಥವ್ರು ಅಣ್ಣ BR ಭಾಸ್ಕರ್ ಪ್ರಸಾದ್ ಅವರು. ಆದ್ರೆ ಅಷ್ಟೇ ಕೂಗಾಕಿ ನಾವು ಸುಮ್ಮನೆ ಕುಂದಿರಲಿಲ್ಲ. ನಾವ್ ಹೇಳಿದ್ವಿ, ಅವ್ರು ಯಾವನೇ ಆಗಿರ್ಲಿ, ಅವ್ರು ಯಾರೇ ಆಗಿರ್ಲಿ, ನನ್ನ ಮಾದಿಗ ಸಮುದಾಯಕ್ಕೆ, ನನ್ನ ಮಾದಿಗ ಸಮುದಾಯ ನೌಕರರಿಗೆ, ನನ್ನ ಮಾದಿಗ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗ್ತಿದೆ, ಅದನ್ನ ಸರಿ ಮಾಡ್ತಕ್ಕಂಥದ್ದು, ಅದನ್ನ ಖಂಡಿಸ್ತಕ್ಕಂಥ ತಾಕತ್ತಿನಿಂದ ನಾವೇನ್ ಮಾಡಿದ್ವಿ. ತಂಗಂದ್ರೆ, ತಾಯಂದ್ರೆ, ನಿಮ್ಮ ಆಶೀರ್ವಾದ ನಮಗೆ ಬೇಕು, ನಿಮ್ಮ ಆಶೀರ್ವಾದ ನಮಗೆ ಬೇಕು. ನಾವು ಮಾರ್ಚ್ 5ರಿಂದ ನಿಮ್ಮೆಲ್ಲರ ಪ್ರೀತಿಯಿಂದ, ನಿಮ್ಮೆಲ್ಲರ ಶಕ್ತಿಯಿಂದ, ರಾಜ್ಯದ ಮಾದಿಗ ಸಮುದಾಯ ಶಕ್ತಿಯಿಂದ, ನನ್ನ ಸಮುದಾಯದ ಜನಾಂಗದ ಒಳಿತಿಗಾಗಿ BR ಭಾಸ್ಕರ್ ಪ್ರಸಾದ್ ಅಣ್ಣವರು ನಮ್ಮ ಪ್ರೊಫೆಸರ್ ಕೃಷ್ಣಪ್ಪರವರ ಪುಣ್ಯಭೂಮಿಯಿಂದ 380 ಕಿಲೋಮೀಟರ್ ಬಂಧುಗಳೇ, ಹರಿಹರದಿಂದ ಬೆಂಗಳೂರವರೆಗೆ ಸುಡು ಬಿಸಿಲು ಬೇಸಿಗೆ ಕಾಲ, ಮೇಲೆ ಸುಡ ಕಚ್ಚದ, ನೆಲ ಸುಡ ಕಚ್ಚದ, ಕಾಲಲ್ಲಿ ಬೊಬ್ಬೆ ಬಂದಂದ್ರ ರಕ್ತ ಸುಡ ಕಚ್ಚದ, ಅಂಜಲಲ್ಲ, ಶಾಸಕರಿಗೆ ಕರಿಕರು ಬರಲಿಲ್ಲ. ನನ್ನ ಮಾದಿಗ ಸಮುದಾಯ ಬಂಧುಗಳು ನಮಗೆ ತಾಕತ್ತು ಕೊಟ್ಟರು. 380 ಕಿಲೋಮೀಟರ್ ನಡೆದು ಕಾಲಲ್ಲಿ ರಕ್ತ ಸುರಿಸಿ ಸುಮಾರು 80 ಲೀಟರ್ ರಕ್ತ, ನಮ್ಮ ಮೈಯ ರಕ್ತವನ್ನ ತೆಗೆದು ಸರ್ಕಾರಕ್ಕೆ ಸಲ್ಲಿಸಿ ಬಂದಿದ್ದೀವಿ. ನಮ್ಮ ಸಮುದಾಯದ ರಕ್ತವನ್ನ ಕುಡಿರಿ, ನಮಗೆ ಒಳ ಮೀಸಲು ಜಾರಿ ಮಾಡ್ರಿ ಅಂತೇಳಿ. ಆದ್ರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಹಾಗಾಗಿ ನಮ್ಮ ಈ ಒಂದು ಕ್ರಾಂತಿಕ ರಥಯಾತ್ರೆ ಮುನ್ನುಗ್ತಾ ಇದೆ. ಪ್ರತಿ ಹಳ್ಳಿಯಲ್ಲೂ ಸಂಚರಿಸ್ತಾ ಇದೆ, ಪ್ರತಿ ಜಿಲ್ಲೆಯಲ್ಲೂ ಸಂಚರಿಸ್ತಾ ಇದೆ. ಇದರ ಉದ್ದೇಶ ಒಳ ಮೀಸಲು ಜಾರಿ ಆಗಬೇಕು. ನನ್ನ ಮಕ್ಕಳಿಗೆ, ನನ್ನ ಸಮುದಾಯಕ್ಕೆ ಮನೆ ಬೇಕು, ಹೊಲ ಬೇಕು, ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ನನ್ನ ಸಮುದಾಯದ ನೌಕರ ಸಿಗಬೇಕು, ಮಕ್ಕಳು AS ಆಗಬೇಕು, ಮಕ್ಕಳು DC ಆಗಬೇಕು, ಮಕ್ಕಳು ಡಾಕ್ಟರ್ ಆಗಬೇಕು. ಹಾಗೆ ಸರ್ಕಾರ ಒಳ ಮೀಸಲ ಜಾರಿ ಆಗ್ಬೇಕಂತೇಳಿ ಇಲ್ಲಿಗೆ ಸುಮಾರು ನಾವು 40 ದಿನಗಳ ಕಾಲ ಹೆಂಡ್ರು ಮಕ್ಕಳು ಬಿಟ್ಟು ಮನೆ ತಿರುಗಾಡ್ತಾ ಇದೀವಿ. ಅದು ನನ್ನ ಸಮುದಾಯದ ಒಳಿತಿಗೋಸ್ಕರ. 40 ದಿನ ಆಗಿದೆ ನಾವು ಹೆಂಡ್ರು ಮಕ್ಕಳು ಮನೆ ಮುಖ ನೋಡಿಲ್ಲ. 50 ದಿನ ಇಲ್ಲ, ನಮಗೆ ಊಟ, ನಮಗೆ ಇವತ್ತು ಬಂಧುಗಳೇ ದಯವಿಟ್ಟು ಜಾಗೃತ ಆಗಬೇಕಾಗಿದೆ. ಈ ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ದಯವಿಟ್ಟು ಬಂಧುಗಳೇ ನೀವೆಲ್ಲರ ಜೊತೆ ಕೈ ತೋರಿಸಬೇಕಾಗಿದೆ. ನಮ್ಮಲ್ಲಿ ಏನೇ ಪಕ್ಷಗಳಿರಲಿ, ನಾವ್ ಯಾವುದೇ ಪಕ್ಷಕ್ಕೆ ಸೇರಿರಲಿ, ನಮ್ದು ಯಾವುದೇ ಸಂಘಟನೆ ಇರಲಿ, ಇದು ನಮ್ಮ ಸಮುದಾಯದ, ಮಾದಿಗ ಸಮುದಾಯದ ಅಳಿವಳಿನ ಪ್ರಶ್ನೆ. ಯಾರಾದ್ರೂ ಮನೆಗೆ ಬಂದ್ರೆ, ನಿಮ್ಮ ಊರಿಗೆ ಬಂದ್ರೆ ಕೇಳಿ, ಒಳ ಮೀಸಲಾತಿ ಜಾರಿ ಮಾಡಿ ಅಂತೇಳಿ. ಒಳ ಮೀಸಲಾತಿ ಜಾರಿ ಆದ್ರೆ ಯಾರಿಗೆ ಅನುಕೂಲ ಆಗುತ್ತೆ? ನಿಮಗೆ ಅನುಕೂಲ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವು ಮನೆಯನ್ನ, ಜಿಲ್ಲೆಯನ್ನ, ತಾಲೂಕನ್ನು ಮುಡ್ತಾ ಇದೀವಿ. ನಮಗೋಸ್ಕರ ಅಲ್ಲ, ನಮ್ಮ ಕುಟುಂಬಕ್ಕೋಸ್ಕರ ಅಲ್ಲ, ನನ್ನ ಸಮುದಾಯಕ್ಕೋಸ್ಕರ. ನಿಮ್ಗೆ ಗೊತ್ತಿರ್ಲಿ, ನಾವೀಗ ಕ್ರಾಂತಿಕ ರಥೆಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ನಮ್ಮ ಜಿಲ್ಲೆಗೆ, ನಿಮ್ಮ ಜಿಲ್ಲೆಗೆ ನಿನ್ನೆ ಬಂದಿದ್ದೀವಿ. ಇದೇ ರೀತಿಯಾಗಿ ಸುಮಾರು ಈಗ 12 ಜಿಲ್ಲೆಗಳಾಗಿದ್ದಾವೆ. 12 ಜಿಲ್ಲೆ 6000 ಕಿಲೋಮೀಟರ್ ಸಂಚರಿಸ್ತಾ ಇದೀವಿ. 6000 ಕಿಲೋಮೀಟರ್ ಮನೆ ಬಿಟ್ಟು, ಹೆಂಡ್ರ ಮಕ್ಕಳು ಬಿಟ್ಕೊಂಡ್ಬಿಟ್ಟು ನಮಗೆ ಬಂಧುಗಳ ಶಕ್ತಿ ಸಿಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ನಮ್ಮನ್ನ ಪ್ರೀತಿ, ನಿಮ್ಮ ತರ ನಮ್ಮನ್ನು ಅದ್ದೂರಿಯಿಂದ ಸ್ವಾಗತ ಮಾಡಿಕೊಳ್ತಿದ್ದಾರೆ. ಅದ್ದೂರಿಯಾಗಿ ನಮ್ಮ ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ. ಆ ಸಂತೋಷದಿಂದ, ಆ ಶಕ್ತಿಯಿಂದ ಮುನ್ನುಗ್ತಾ ಇದೀವಿ. ನಾವು ಅನುಭವಿಸ್ತಕ್ಕಂಥ ಕಷ್ಟ ಯಾರಿಗೂ ನಮ್ಮ ಶತ್ರುಗೂ ಬರಬಾರದು ಅಂತಕ್ಕಂಥದನ್ನ ಭಾವನೆ ನಮಗೆ, ಅಷ್ಟು ನಾವು ಅನುಭವಿಸ್ತಾ ಇದೀವಿ. ಇವತ್ತು ಸಮಾಜಕ್ಕೋಸ್ಕರ ಹೆಂಡ್ರು ಮಕ್ಕಳು ತ್ಯಾಗ ಮಾಡಿ, ನನ್ನ ಕುಟುಂಬವನ್ನು ತ್ಯಾಗ ಮಾಡಿ ಭೀಮ ಸೈನಿಕರು ಭಾಸ್ಕರಣ್ಣವರು ಹೆಜ್ಜೆ ಆಗ್ತಾ ಇದೀವಿ. ನಮಗೆ 100 ಸಂಘಟನೆಗಳು, ಈ ಒಳ ಮೀಸಲಾತಿ ವಿರೋಧಿಗಳು ನಮ್ಮನ್ನ ದಾಳಿ ಮಾಡ್ತಾ ಇದ್ದಾರೆ. ಒಬ್ರು ಹೇಳಿದ್ರೆ ಅಲ್ಲಿ ಹಾವೇರಿಯಲ್ಲಿ ಕ್ರಾಂತಿಕ ರಥಯಾತ್ರೆ ಬರಲಿ, ಭಾಸ್ಕರಣ್ಣ ಬರಲಿ, ಪ್ರಭುರಾಜ್ ಕೋಟ್ಲಿ ಬರಲಿ, ಭೀಮ ಸೈನಿಕರು ಬರಲಿ, ಅವ್ರನ್ನ ಕೊಲೆ ಮಾಡ್ತು ಅಂತ ಹೇಳಿದ್ರು. ಆದ್ರೆ ಕೊಲೆ ಮಾಡ್ಲಿಕ್ಕೆ ನನ್ನ ಸಮುದಾಯ ಬಿಡ್ಬೇಕಲ್ಲ. ನಮಗೆ ಗಟ್ಟಿಯಾಗಿ ನಮ್ಮ ಸುತ್ತ ನಿಂತ್ಕೊಂಡ್ರು, ನಮ್ಮ ರಕ್ಷಣೆ ಮಾಡ್ಕೊಂಡು ಧಾರವಾಡಕ್ಕೆ ಬಂದಿದ್ದೀವಿ. ಯಾವನು ಮುಟ್ಕೊಳಕ್ಕಾಗಿಲ್ಲ. ದಾಳಿ ಮಾಡ್ತು ಅಂತ ಹೇಳಿದ್ರು, ಬೆಂಕಿ ಹಸ್ತು ಅಂತ ಹೇಳಿದ್ರು, ಏನು ಮಾಡಕ್ಕಾಗಿಲ್ಲ. ನಾವು ನಿಮಗೆ ಗೊತ್ತಿರಲಿ, ಗದಗ ಹೋದಾಗ ಬಂಧುಗಳು, ನಮ್ಮ ಸಂಘಟನೆ ಮುಖಂಡರು ಇದ್ದೀರಿ, ಹಿರಿಯರಿದ್ದೀರಿ ಇಲ್ಲಿ. ನಾವು ಗದಗ ಬಂದಾಗ ಈ ಕಡೆ ರಾಜಕಾರಣಿಗಳು ಒಂದು ಕಡೆ ನಮ್ಮ ಸಮುದಾಯಕ್ಕೆ ದ್ರೋಹ ಮಾಡ್ತಕ್ಕಂಥವ್ರು, ಈ ಕಡೆ ಇದನ್ನ ಬಿಜೆಪಿ RSS ಪಾಯಸ ಹೋರಾಟ ಆಗ್ತಕ್ಕಂಥವ್ರು ಒಬ್ಬರು. ಅವರೆಲ್ಲರನ್ನು ಸಮತಟ್ಟಾಗಿ ಎದುರಿಸಿದ್ರು ನಾವು. ಕೊನೆಗೆ ಬರ್ತಕ್ಕಂಥವ್ರು ಯಾರಂತಂದ್ರೆ ಗದಗ ಮತ್ತು ಶಿವಮೊಗ್ಗದಲ್ಲಿ
ನನ್ನ ಸಮುದಾಯದ ರಾಜ್ಯಾಧ್ಯಕ್ಷರಿಗೂ ಏನ್ ಮಾಡಿದ್ರಂತಂದ್ರೆ ಅವರು ಈ ತಂಡ ಬರ್ತಾ ಇದೆ, ಇದು ಮಾದಿಗ ರಥಯಾತ್ರೆ ಅಲ್ಲ, ಇದು ಮಾದಿಗರಿಗೋಸ್ಕರ ಬಂದಿಲ್ಲ, ಅದಕ್ಕೆ ಯಾರು ಸಪೋರ್ಟ್ ಕೊಡಬೇಡಿ ಅಂತೇಳಿ ಗದಗ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕು ಅಧ್ಯಕ್ಷರಿಗೆ ಲೆಟರ್ ಕೊಟ್ಟರು. ನಮ್ದು ತಪ್ಪಾದ್ರೆ ಏನು? ನಾನು ಈ ಮುಖಾಂತರ, ಈ ವೇದಿಕೆ ಮುಖಾಂತರ ರಾಜ್ಯಾಧ್ಯಕ್ಷರುಗಳಲ್ಲಿ ಲೈವ್ ಹೋಗ್ತಾ ಇದೆ, ನಾನು ಕೇಳ್ಕೊತಾ ಇದ್ದೀನಿ. ನಾವು ಸ್ವಾಮಿ ಪಾದದಲ್ಲಿ ಬಬ್ಬೆ ತೋಳ್ತಾ ಇದ್ದಾವೆ ಪಾದಯಾತ್ರೆ ಮಾಡುವಾಗ. ನಾವು ನಮ್ಮ ಸುರೇಶ್ ಅಂತಕ್ಕಂಥ ವ್ಯಕ್ತಿ ಅಲ್ಲಿ ಕೋಮದವಾಗಿದ್ದ ಚಿತ್ರದುರ್ಗದಲ್ಲಿ ಪಾದಯಾತ್ರೆ ಮಾಡುವಾಗ, ತುಮಕೂರದಲ್ಲಿ, ನಂತರದ ಶಿರದಲ್ಲಿ, ನಂತರದಲ್ಲಿ ನಾವು ಇಲ್ಲಿ ಹೋರಾಟ ಮಾಡುವಾಗ ನಮಗೆ ಪ್ರತಿನಿತ್ಯ ನಾವು ಮಲಗೋದು 3 ಗಂಟೆಗೆ, ಮಧ್ಯರಾತ್ರಿ ಮಾಡ್ತಕ್ಕಂಥ ಊಟ ಯಾವಾಗ? ರಾತ್ರಿ ಊಟ ಎಷ್ಟೇ ಮಾಡ್ತು ಗೊತ್ತೇನ್ರಿ? ಗೊತ್ತಿದೇನಾ? 1 ಗಂಟೆಗೆ ಊಟ ಮಾಡಿದ್ದೆ ನಮ್ಮ ಹುಬ್ಬಳ್ಳಿಯಲ್ಲಿ. ಅಂದ್ರೆ ಜನರು ಪ್ರೀತಿ ಕೊಟ್ಟಿಲ್ಲಂತಲ್ಲ, ಊಟ ಕೊಟ್ಟಿಲ್ಲಂತಲ್ಲ, ಜನಗಳು ನಮ್ಮನ್ನು ಬಿಡ್ತಾ ಇಲ್ಲ, ನಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡಿಕೊಳ್ತಾ ಇದಾರೆ, ಮನೆ ಮನೆ ಕರ್ಕೊಂಡು ಹೋಗ್ತಾ ಇದಾರೆ, ಪ್ರತಿ ಹಳ್ಳಿ ಕರ್ಕೊಂಡು ಹೋಗ್ತಾ ಇದಾರೆ. ಆ ಸಂದರ್ಭದಲ್ಲಿ ಗದಗಿನಲ್ಲಿ ಯಾರು ಹೋಗ್ಬೇಡ ಅಂತ ಹೇಳಿದ್ರು. ಆಗ 7 ತಾಲೂಕಿನ ಅಧ್ಯಕ್ಷರುಗಳು ಆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಈ ಕ್ರಾಂತಿಕಾರಿ ಹೋರಾಟ, ಭಾಸ್ಕರನ ಹೋರಾಟ, ಇದು ಮಾದಿಗ ಸಮುದಾಯಕ್ಕೋಸ್ಕರ, ಮಾದಿಗರ ಮಕ್ಕಳಿಗೋಸ್ಕರ, ಹಾಗಾಗಿ ನಿಮ್ಮ ಅಧ್ಯಕ್ಷ ಸ್ಥಾನ ಬೇಡ ಅಂತೇಳಿ ರಾಜೀನಾಮೆ ಕೊಟ್ಟು ನಮ್ಮನ್ನ ಎಲ್ಲಾ ತಾಲೂಕುಗಳ ಮನೆ ಮನೆ ಕರ್ಕೊಂಡು ಹೋಗಿ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ಕೊಂಡು ಅವ್ರಿಗೆ ರಾಜೀನಾಮೆ ಬಿಸಾಕಿದ್ರು. ಅದು ಮಾದಿಗರ ತಾಕತ್ತು, ಅದು ನಮ್ಮ ಮಾದಿಗರ ತಾಕತ್ತು. ಈಗಲೂ ಅಷ್ಟೇ ನಾವು ಧಾರವಾಡಕ್ಕೆ ಬಂದಾಗ ನಮ್ಮ ದಳಪತಿ ಸರ್, ನಮ್ಮ ಇನ್ನೊಬ್ಬ ಅಜಿತ್ ಅಂತಕ್ಕಂಥವ್ರು, ಮತ್ತೆ ಇಲ್ಲಿರ್ತಕ್ಕ ಸಂಘಟನೆ ಮುಖಂಡರುಗಳು, ಅಮ್ಮ ದೇವ್ರೆ ನಿಮಗೆ ತುಂಬಾ ಧನ್ಯವಾದಗಳು ಸರ್. ನೀವು ಕೊಡ್ತಕ್ಕಂಥ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಬೆಲೆ ಕಟ್ಟಕ್ಕಾಗಲ್ಲ. ನಾವು ಒಂದೇ ಮಾಡ್ತೀವಿ, ಈ ಒಳ ಮೀಸಲಾತಿ ಜಾರಿ ಆಗೋ ತನಕ ನಮ್ಮ ಜೀವವನ್ನ ಪಣಕ್ಕಿಟ್ಟಾದರೂ ಈ ಮಕ್ಕಳ ಭವಿಷ್ಯವನ್ನ ಕಾಪಾಡ್ತೀವಿ. ಅದು ನಮ್ಮ ಪ್ರಮಾಣ. ಇದು ಮನೆಗೆ ಹೋಗಲ್ಲ, ನಾವು ಯಾರು ಮನೆಗೆ ಹೋಗಲ್ಲ. ಅಂತ ಸಂದರ್ಭ ಬಂದ್ರೆ ಜೂನ್ 9ಕ್ಕೆ ಟೈಮ್ ಕೊಟ್ಟಿದ್ದೀವಿ. ಸರ್ಕಾರ ಜೂನ್ 9 ತಾರೀಕು ಒಳಗಾಗಿ ಒಳ ಮೀಸಲಾತಿ ಜಾರಿ ಮಾಡಬೇಕು. ಜೂನ್ 9 ಕೊನೆಯ ದಿನ, ಅದು ನಮ್ಮ ಪ್ರೊಫೆಸರ್ ಕೃಷ್ಣಪ್ಪನವರ ಜನ್ಮ ಜಯಂತಿ ಅವತ್ತು. ಆ ಸಂದರ್ಭದಲ್ಲಿ ಜೂನ್ 9ಕ್ಕೆ ಏನಾದ್ರು ಒಳ ಮೀಸಲಾತಿ ಜಾರಿ ಮಾಡದೆ ಹೋದ್ರೆ ಬಂಧುಗಳೇ, ನೀವೆಲ್ಲರೂ ನಮ್ಮ ಬೆಂಗಳೂರಿಗೆ ಬರಬೇಕು, ಸಹಸ್ರ ಲಕ್ಷ ಜನಸಂಖ್ಯೆ ಸೇರ್ಬೇಕು, ಆ ಸರ್ಕಾರದ ಹೆಣ ಎತ್ತಬೇಕು, ಇಲ್ಲಾಂದ್ರೆ ನಮ್ಮ ಹೆಣಗಳು ವಿಧಾನಸೌಧದಲ್ಲಿ ನಿಲ್ಬೇಕು. ಆ ತಕ್ಕಂತ ನಮಗೆ ಕೊಡಿ. ನಾವು ಸಹಾಯಕ ರೆಡಿ ಇದ್ದೀವಿ, ನಾವು ಸಿಗ್ತಿಲ್ಲ. ಇವತ್ತು ನಮ್ದೆಲ್ಲ ಮುಗಿದಿದೆ. ಮುಂದಿನ ಕಂದಮಗಳ ಭವಿಷ್ಯ ಇದೆ, ಮಕ್ಕಳ ಭವಿಷ್ಯ ಇದೆ. ಆ ಮಕ್ಕಳಿಗೋಸ್ಕರ ಹೋರಾಟ ಮಾಡತಕ್ಕಂಥದ್ದು. ಹಾಗಾಗಿ ನಮ್ಮನ್ನ ಯಾವ ರೀತಿ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಿ. ನಾನು ಧಾರವಾಡದ ಎಲ್ಲ ನನಗೆ ಹೆಸರು ಹೇಳಕ್ ಬರ್ತಾ ಇಲ್ಲ. ಎಷ್ಟೆಲ್ಲ ಜನರ ಮನಸ್ಸಲ್ಲಿ ಇದ್ದೀರಿ ನೀವು, ಎಷ್ಟು ಪ್ರೀತಿ ಕೊಟ್ಟಿದ್ದೀರಿ ನಮ್ಮ ದಳಪತಿ ಸರ್ ನೇತೃತ್ವದಲ್ಲಿ. ರಾತ್ರಿ ಬಂದು ನಾವು, ನನಗೆ ಅನ್ಸುತ್ತೆ ರಾತ್ರಿ ಬಂದಾಗ ಪಾಪ ಸುತ್ತಾಡಿ ನಮಗೆ ರೂಮ್ ಮಾಡಿಸಿ, ಊಟ ಮಾಡಿಸಿ, ಮತ್ತೆ ಮುಂಜಾನೆ ಟಿಫಿನ್ ಮಾಡಿಸಿ, ಈಗಲೂ ಸಹ ಮತ್ತೆ ನಮಗೆ ದಾಡಲ್ಲಿ ಊಟದ ವ್ಯವಸ್ಥೆ ಮಾಡಿ ನಮ್ಗೆ ಬೆಳಗಾವಿ ಕಳಿಸಿಕೊಡ್ತಾ ಇದ್ದಾರೆ. ನಿಮ್ಮೆಲ್ಲ ಪ್ರೀತಿಗೆ ನನ್ನ ಭೀಮಸೇನಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತಾರೆ. ಒಳ ಮೀಸಲಾತಿ ಜಾರಿ ಆಗುತ್ತೆ. ಓಕೆ, ಇಲ್ಲಿರ್ತಕ್ಕಂಥ ನನ್ನ ಸುರೇಶ್ ಅವರು, ಈಗ ನಾನು ಯಾಕಂದ್ರೆ ಧಾರವಾಡ ಎಲ್ಲ ಹೇಳ್ತಾ ಇದ್ದೀನಿ, ಇಲ್ಲಿ ನಮ್ಮ ಬೇಲೂರಿನ ಬಹಳ ಪುಷ್ಟಿಗೆ ಹೇಳಿ ಅಚ್ಚುಕಟ್ಟಾಗಿ ನಿಭಾಯಿಸಿರತಕ್ಕಂಥದ್ದು. ಹಾಗೆ ನೀವು ಪ್ರೀತಿ ಬೆಲೆ ಕಟ್ಟಕ್ಕಾಗಲ್ಲ. ಒಳ ಮೀಸಲಾತಿ ಜಾರಿ ಆದ್ರೆ ಯಾವ ತರ ಕುಂಭ ಕಳಸ ಹಾಕಿದ್ರಲ್ಲ, ಇದಕ್ಕಿಂತ 2 ಪಟ್ಟು ವಿಜಯೋತ್ಸವನ್ನ ನಿಮ್ಮ ಬೇಲೂರಲ್ಲೇ ಈ ಮಕ್ಕಳೊಂದಿಗೆ ನಮ್ಮ ಭೀಮಸೇನ ತಂಡ ಆಚರಿಸುತ್ತೆ. ನಿಮ್ ಜೊತೆಗೆ ಬರ್ತೀವಿ. ಆ ಸಂದರ್ಭದಲ್ಲಿ ಅವಾಗ ಮಾಡ್ತಾರಲ್ಲ, ಏನ್ ಮಾಡ್ತೀರಿ? ಮಾಡ್ತಾವಂತ ಹೇಳ್ರಿ. ಏನ್ ಮಾಡ್ತೀವಿ ವಿಜಯೋತ್ಸವದಿಂದ? ಹೇಳ್ರಿ ಏನ ಏನ್ ಬೇಡ ಮಕ್ಕಳೇ, ವಿಜಯೋತ್ಸವ ಮಾಡೋಣ. ನೀವು ಚೆನ್ನಾಗಿ ಓದಿ. ನಿಮ್ಮ ಕುಟುಂಬದ ಬಡತನ, ನಮ್ಮಲ್ಲಿರ್ತಕ್ಕಂಥ ನೋವು ಕಷ್ಟ ಹೋಗ್ಬೇಕಂದ್ರೆ ಶಿಕ್ಷಣ ಮಾತ್ರ. ಆ ಶಿಕ್ಷಣದ ಬುದ್ಧಿವಂತರಾಗಿ ವಿದ್ಯೆಯನ್ನು ಪಡ್ಕೊಳ್ರಿ. ಡಾಕ್ಟ್ರು, ಇಂಜಿನಿಯರು, ಎಷ್ಟು ಜನ ಹತ್ರ ಎಸ್ ಆಫೀಸರ್ ಹತ್ರ DC ಆರ್ ಹತ್ತಿದ್ರಾಗ ಮಕ್ಕಳು DC ಆರ್ ಹತ್ರಿ ಆಗಲ್ಲ. ಮತ್ತೆ ಹೋರಾಟ ಮಾಡಿದ ಯಾಕ? ಎಸ್ ನೀವೆಲ್ಲ DC ಗಳು ಆಗ್ಬೇಕು, ನೀವೆಲ್ಲ AC ಗಳು ಆಗ್ಬೇಕು, ನೀವೆಲ್ಲ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು. ಅವತ್ತೇ ನಮ್ಮ ವಿಜಯೋತ್ಸವ, ಅವತ್ತೇ ನಮ್ಮ ಗೆಲುವು. ಓಕೆ, ಹಾಗಾಗಿ 10ನೇ ಕ್ಲಾಸ್ ಜನ ಓದ್ತಾ ಇದ್ರಿ, 10ನೇ ಕ್ಲಾಸ್ ಜನ ಇದ್ರಿ, 10th PUC. ಓಕೆ ಮಕ್ಕಳೇ, ದಯವಿಟ್ಟು ಬಂದಿದ್ದು ಖುಷಿಯಿಂದ ಹೇಳ್ಕೊಳ್ತಾರೆ. ನಮ್ಮ ದಳಪತಿ ಸರ್ ಅನುಮತಿ ಮೇರೆಗೆ ಈ ವಾರ್ಷಿಕ ಪರೀಕ್ಷೆ ಮುಗಿದವ. ನೀವ್ಯಾರು 100ಕ್ಕೆ 95 ಮಾರ್ಕ್ಸ್ ತಗೊಂತೀರಿ, ನಮ್ಮ ಭೀಮಸೇನ ತಂಡ ನಿಮಗೆ ಬಂದು ಸನ್ಮಾನಿಸಿ ಗೌರವ ಮಾಡ್ತೀವಿ. ಹಾಗಾಗಿ ಅತಿ ಹೆಚ್ಚು ಅಂಕ ಪಡೆದು ಮುಂದಿನ ಸಾಧನೆ ಮಾಡಿರ್ತಕ್ಕಂಥದನ್ನ ಹೇಳುತ್ತಾ ನಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಿ. ಈ ಕತ್ತಲಲ್ಲೂ
ಈ ಕತ್ತಲೆಯಲ್ಲೂ ಸಹ ನಮಗೆ ಪ್ರೀತಿಯಿಂದ ಬುತ್ತಿ ಕಟ್ಟಿಕೊಟ್ಟಿದ್ದೀರಿ. ನಿಮ್ಮ ಶಕ್ತಿಯೊಂದಿಗೆ ನಾವೆಲ್ಲರೂ ಇಡೀ ರಾಜ್ಯವನ್ನು ನಮಗೆ 15,000 ಕಿಲೋಮೀಟರ್ ಹೋಗಬೇಕಾಗಿದೆ. ಅಲ್ಲಿ ಮಟ್ಟ ಹೋಗಲ್ಲ, ಮನೆಗೆ ಹೋಗಲ್ಲ. ನಮ್ಗೆ ಯಾರು ಮನೆಗೆ ಹೋಗಲ್ಲ, ಏನು ಸಂಬಂಧ ಇಲ್ಲ. ನಮಗೆ ನೀವೇ ನಮ್ಮ ಮನೆ, ನೀವೇ ನಮಗೆ ತಂದೆ, ನೀವೇ ನಮಗೆ ತಂಗಿ, ನೀವೇ ನಮಗೆ ತಾಯಿ, ನೀವೇ ನಮಗೆ ಅಣ್ಣಂದ್ರೆ ಏನೂ ಇಲ್ಲ. ನಮ್ಗೆ ಯಾವ ಪಕ್ಷ ಬೇಡ. ನಮ್ಮ ಪಕ್ಷಗಳು ನಮ್ಮ ಬೂಟಿನ ಚಪ್ಪಲಿಗೆ ಸಮಾನ, ನಮ್ಮ ಕಾಲಿನ ಚಪ್ಪಲಿಗೆ ಸಮಾನ ಬೇಕಾಗಿಲ್ಲ. ನನ್ನ ಸಮುದಾಯವೇ ನನಗೆ ಮುಖ್ಯ, ನನ್ನ ಸಮುದಾಯ ನಮ್ಮ ಭಾಸ್ಕರನಿಗೆ ಜೀವಾಳ. ಆ ನಿಟ್ಟಿನಲ್ಲಿ ನಿಮ್ಮ ಧೈರ್ಯ ತಗೊಂಡು, ನಿಮ್ಮ ಶಕ್ತಿಯನ್ನು ತಗೊಂಡು ರಾಜ್ಯಾದ್ಯಂತ ಸಂಚರಿಸಿ ಕರ್ನಾಟಕ ರಾಜ್ಯದ ಮಾದಿಗ ಸಮುದಾಯ ಒಂದೇ ತಾಯಿಯ ರಕ್ತ ಸಂಬಂಧಗಳಂತಕ್ಕಂಥ ಕಿಚ್ಚನ್ನ ಹಚ್ಚಿ ನಾವೆಲ್ಲರೂ ಒಂದಕ್ಕಂತ ತೋರಿಸ್ತೀವಿ. ಆ ತಾಕತ್ತು ನಮಗೆ ಕೊಡಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮನ್ನ ಬರಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ನನ್ನ ಮುದ್ದು ಮಕ್ಕಳು ಹೆಂಗ ಭೀಮ ಸೈನಿಕರಿಗೆ ತಿಲಕ್ ಇಟ್ಕಿಸಿ ವಿಜಯ ಶಾಲೆ ಆಗಿರಂತ ಬಯಸ್ತಾರಲ್ಲ, ಅದ್ರಾಗ ನನ್ನ ಮುದ್ದು ಕಂದಮ್ಮಗಳು ನಮಗೆ ಕಳಸ ಬೆಳಗಿ ತಿಲಕ ಹಚ್ಚಿದ್ರಿ. ಇದು ವಿಜಯ ಸಂಕೇತ. ಜೂನ್ 9ಕ್ಕೆ ನಮಗೆ ಗೆಲುವಾಗುತ್ತೆ. ವಿಜಯೋತ್ಸವ ಮಾಡಿರ್ತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ ಅನ್ನೋ ಒಂದು ಘೋಷಣೆ ಕೂಗುತ್ತೀನಪ್ಪ. ಎಷ್ಟು ಸಿಟ್ಟಾದ ನೋಡೋಣ ನಿಮ್ಮಲ್ಲಿ. ನಿಮಗೆ ನಮ್ಮ ಮೇಲೆ ಎಷ್ಟು ಕಾಳಜಿ ಅದ, ಸರ್ಕಾರದ ಮೇಲೆ ಎಷ್ಟು ಸಿಟ್ಟಾದ ಅಂತ ಘೋಷಣೆ ತೋರಿಸ್ಬೇಕು. ಜೈ ಮಾದಿಗ. ಮಕ್ಕಳ ಶಕ್ತಿ ನಮ್ಮ ಅಣ್ಣವರಿಗಿಲ್ಲ. ನೀ ಹಣ ಕಟ್ಲಕ್ ಕೂತು ಅನ್ಕೊಂಡ್ರಿ, ನಾವೆಲ್ಲ ಕಾಣ್ತದ. ನಮಗೆ ನಾವು ಹುಷಾರ್ ಮಂದಿ. ನಮಗೆ 50 ದಿನ ನಮಗೆಲ್ಲ ನಮ್ಮ ಸಮುದಾಯ ಚಿಕನ್ ಕೊಟ್ಟು ಮಟನ್ ಕೊಟ್ಟೆಲ್ಲ ಕಣ್ಣುಗಳು ಬಹಳ ಫಳಫಳ ಆಗ್ಯಾವ. ನಮ್ಗೆ ಅಷ್ಟೇನಿಲ್ಲ. ಹಾಗಾಗಿ ಎಲ್ಲರೂ ಘೋಷಣೆ ಕೂಗೋಣ. ಓಕೆ, ಇದು ನಮ್ಮ ಮಾದಿಗರ ತಾಕತ್ತು. ಸಿದ್ದರಾಮಯ್ಯ ಗೊತ್ತಾಗಬೇಕು. ಜೈ ಮಾದಿಗ, ಜೈ ಮಾದಿಗ. ಜಾರಿಯಾಗಲಿ, 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 ಜಾರಿಯಾಗಲಿ. ಬಾಬು ಜಗಜ್ಜೀವನ್ ರಾಮ್ ಅವರಿಗೆ, ಬಾಬು ಜಗಜ್ಜೀವನ್ ರಾಮ್ ಅವರಿಗೆ, ಬಾಬು ಜಗಜ್ಜೀವನ್ ರಾಮ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಶಿವಶರಣ ಮಾದರ್ ಚೆನ್ನೈನವರಿಗೆ. ಜೈ ಮಾದಿಗ. ತಂಗಿ ನಿನಗೋಸ್ಕರ ಬಂದಿಗ ಅವ್ವ, ಹಂಗ ಮಾಡ್ಬಾರ್ಗೆ. ಜೈ ಮಾದಿಗ. ನಾನು ಬುಳಗಿಲಿ ಹೇಳತನ. ಜೈ ಮಾದಿಗ, ಜೈ ಮಾದಿಗ. ನಿಮ್ಮೆಲ್ಲ ಪಾದಗಳ ಶರಣ. ತುಂಬಾ ಧನ್ಯವಾದಗಳು.